ಬೆಳಗ್ಗೆನೆ ಎದ್ದೇಳ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಚಿಕ್ಕಪ್ಪ ಅವರು ಅಷ್ಟೊತ್ತಿಗೆ ಫೋನ್ ಮಾಡ್ಬಿಟ್ಟು ಬಾ ಮನೆಗೆ ಸ್ನಾನ ಮಾಡ್ಕೊಂಡು ಪ್ರಸಾದ ಹಾಕ್ಬೇಕು ಅಯ್ಯಪ್ಪ ಸ್ವಾಮಿ ಅಂದ್ಬಿಟ್ಟು ಕರೆದು ಅಂದ್ಬಿಟ್ಟು ಹೋದೆ. ನಾನು ಮತ್ತೆ ನನ್ನ ತಂಗಿ ಪ್ಯಾಕೆಟ್ಸ್ ಎಲ್ಲ ಮಾಡಿದ್ವಿ. ಎಷ್ಟು ಪ್ಯಾಕೆಟ್ಸ್ ಬೇಕು ಅಂದ್ಬಿಟ್ಟು ಕೌಂಟ್ ಮಾಡ್ಕೊಂಡು ಎಲ್ಲ ತುಂಬಿದ್ವಿ. ನಾನು ನಮ್ಮ ಚಿಕ್ಕಮ್ಮ ಅವರೆಲ್ಲ ಪ್ಯಾಕ್ ಮಾಡ್ಬಿಟ್ಟು ಯಾರ್ಯಾರ ಮನೆಗೆ ಕೊಡ್ಬೇಕು ಅಂದ್ಬಿಟ್ಟು ಕೊಟ್ಬಿಟ್ಟು ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟು ಹಾಗೆ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ್ದು ಪೂಜೆ ಐತಿ ಇವತ್ತು. ಎಷ್ಟು ಸುಮಾರು ವರ್ಷ ಆಗಿತ್ತು, ನಾ ದೇವರನ್ನೇ ನೋಡಿರ್ಲಿಲ್ಲ, ಹುಟ್ಟಿದಾಗ್ಲಿಂದ ನೋಡಿರ್ಲಿಲ್ಲ ಅಂದ್ಬಿಟ್ಟು ಅಲ್ಲಿ ಪೂಜೆಗೆ ಅಂದ್ಬಿಟ್ಟು ಹೋದೆ. ಅಲ್ಲಿ ಮಹಾಮಂಗಳಾರತಿ ಮೂಲಕ ಪೂಜೆ ಎಲ್ಲ ಮಾಡಿದ್ರು. ಕೃಷ್ಣ 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 ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಜನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ. ಮಹಾಮಂಗಳಾರತಿ ಎಲ್ಲ ಆದ್ಮೇಲೆ 500 ಊರಧ್ಯಕ್ಷರನ್ನು ಕರೆದು ಬಿಟ್ಟು ಬೂದ್ಗುಂಬಳೆಯನ್ನು ಹೊಡಿಸಿದ್ರು. ಬೂದ್ಗುಂಬಳೆ ಹೊಡಿಸ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಹೊಸ್ಲಿಗೆ ಇಟ್ಟಿಸಿದ್ದು. ಕಾರಣ ಸುಮಾರು ವರ್ಷದಿಂದ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ, ಅದಕ್ಕೋಸ್ಕರ ಮತ್ತೆ ಪುನಃಸ್ಥಾಪನೆ ರೀತಿ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಂತ ಜನಗಳಿಗೆ ಪ್ರಸಾದ ವಿನಿಯೋಗ ಇತ್ತು. ಸಿಹಿ ಪೊಂಗಲು ಮತ್ತೆ ರೈಸ್ ಬಾತು ಮತ್ತೆ ಪಂಚಾಮೃತ ಮಾಡಿಸಿದ್ರು. ನಾನು ಪ್ರಸಾದ ಇಸ್ಕೊಂಡು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.